ಫ್ಯಾಮ್ ಆಯ್ತು. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗಾಯ್ಸ್. ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇರೋದು ನಮ್ಮ ಮನೆಯಿಂದ. ಟೈಮ್ ಬಂದು 9:20 ನಾನು ಬೆಳಗ್ಗೆ ಹೋಗಿ ಆಟಾಡ್ಕೊ ಬಂದೆ. ಇವತ್ತು ಬೇಗ ಬಂದೆ, ಯಾಕಂದರೆ ಇವತ್ತು ಮೈಸೂರಿಗೆ ಹೋಗಬೇಕು. ಹೋದ ವಾರ ನಿಮ್ಗೆ ಹೇಳಿದ್ದೆ, ನಾನು ಹೋದ ಭಾನುವಾರ ಹೇಳಿದ್ದೆ ಹೋಗ್ಬೇಕಾಗಿತ್ತು ಅಂತ, ಹೋಗೋಕ್ಕಾಗಲಿಲ್ಲ. ಈಗ ನಾನು ಫ್ರೆಶ್ ಅಪ್ ಆಗಿ ರೆಡಿಯಾಗಿದ್ದೀನಿ. ನಮ್ಮಪ್ಪ ಈಗ ಅಂಗಡಿಗೆ ಮೊಟ್ಟೆ ತಗೊಬರಕ್ಕೆ ಹೋಗಿದ್ದಾರೆ. ಅವ್ರು ಬಂದು ಅವ್ರು ಸ್ನಾನ ಮಾಡ್ಕೊಂಡು ನಾಷ್ಟ ಮಾಡ್ಕೊಂಡು ಹೋಗಬೇಕು. ಈಗ ನಾಷ್ಟ ಆಗಿದ್ರೆ ಇನ್ನೂ ಯಾರೂ ತಿಂದಿಲ್ಲ, ಯಾಕೆಂದರೆ ಅಮ್ಮ ಅಂಗಡಿಲವರೇ. ನಾನು ರೆಡಿಯಾಗಿ ಕೂತಿದ್ದೀನಿ. ಈಗ ತಲೆ ಒಣಗಿಸ್ತಿದ್ದೆ. ಏರ್ ಕೂಡ ಇನ್ನೂ ಸೆಟ್ ಮಾಡಬೇಕು. ಆಮೇಲೆ ಗೈಸ್, ನಾನು 3 ದಿನದಿಂದ ವ್ಲಾಗ್ ಆಯ್ತಾ ಇಲ್ಲ, ಯಾಕಂದರೆ ನನಗೆ ಹೆಲ್ತ್ ಇಶ್ಯೂ ಆಗಿಬಿಟ್ಟಿದೆ ಒಂದು ಸ್ವಲ್ಪ. ಆಮೇಲೆ ಕಣ್ಣು ಕೂಡ ಒಂದು ಸ್ವಲ್ಪ ನೆನ್ನೆ ಎಲ್ಲ ಕಾಣಿಸ್ತಿರ್ಲಿಲ್ಲ, ಯಾಕಂದರೆ ಫೋನು ಎಫೆಕ್ಟ್ ಆಗಿಬಿಟ್ಟಿತ್ತು. ಬ್ರೈಟ್ನೆಸ್ ಒಂದು ಸ್ವಲ್ಪ ಜಾಸ್ತಿ ಕೊಟ್ಬಿಟ್ಟಿದೆ, ಅದಕ್ಕೇ ಈಗೆಲ್ಲ ಸರಿಯಾಗಿದೆ. ಅದಕ್ಕೆ ಈಗ ಏನು ಪ್ಲ್ಯಾನ್ ಮಾಡಿದ್ದೀನಿ ಅಂದರೆ, ಇನ್ನು ಯಾವತ್ತೂ ನಾನು ವೀಡಿಯೋ ಹಾಕದೇ ದಿನನೇ ಇಲ್ಲ, ಆ ಥರ ಮಾಡಬೇಕೀಗ. ಬನ್ನಿ, ಈಗ ಬಾತ್ ರೆಡಿಯಾಗಿದೆ. ಬಾತ್ ತಿನ್ಕೊಂಡು ಮುಂದಿನ ಕೆಲಸ ಸ್ಟಾರ್ಟ್ ಮಾಡೋಣ. ಸೊ ಈಗ ಊಟ ಆಗಿದೆ. ಬಾತ್ ಮತ್ತು ಏನಿದು ಅಂತೇಳಿ ಕುಕುಂಬರ್ ಆಗಿದೆ. ಇವಾಗ ನಾನು ಯಾಕೆ ಮೈಸೂರಿಗೆ ಹೋಗ್ತಾಯಿದ್ದೀನಿ ಅಂದರೆ, ಹೋದ ಸತಿ ನನ್ನ ತಂಗಿ, ನಮ್ಮಮ್ಮ, ನಮ್ಮಪ್ಪ ಎಲ್ಲ ಹೋಗಿದ್ದು ಬಂದಿದ್ರಲ್ಲ, ನಾನು ಹೋಗಿಲ್ಲ. ಹೋದ ಸತಿ ಯಾವಾಗ ಹೋಗಿದ್ದು ಅಂದರೆ, ನಾನು ಚಾಮುಂಡಿ ಬೆಟ್ಟಕ್ಕೆ ಹಬ್ಬ ಇತ್ತು ನೋಡಿ, ನಾನ್ ವೆಜ್ ಮಾಡ್ತಾರಲ್ಲ, ಅದಕ್ಕೆ ಹೋಗಿದ್ದು. ಅದೇ ಲಾಸ್ಟು. ಆಮೇಲೆ ಹೋಗಿಲ್ಲ. ಇವ್ರು ಹೋಗಿದ್ದು ಬಂದ್ರಲ್ಲ, ಅದಕ್ಕೆ ನಾನು ಈ ಸತಿ ನಾನು ಹೋಗ್ತಾಯಿದ್ದೀನಿ. ಆಮೇಲೆ ದಾರ ಕೂಡ ತರಬೇಕು ನಾವು ಮೈಸೂರಲ್ಲಿ. ಬನ್ನಿ, ಹಾಗೆ ಒಂದು ಶಾರ್ಟ್ಸ್ ವೀಡಿಯೋ ಮಾಡ್ಕೊಬರೋಣ. ಬನ್ನಿ ಹೋಗೋಣ. ಸೊ ಊಟ ಮಾಡಿಕೊಂಡು ನಾಷ್ಟ ಮಾಡಿಕೊಂಡು ಅಂಗಡಿಗೆ ಬಂದು ನಾವಪ್ಪ ಸ್ನಾನ ಆಗಿ ಅವ್ರದ್ದು ನಾಷ್ಟ ಆಗಿ ಅಂಗಡಿಲಿ ಪೂಜೆ ಮಾಡಿ, ಮನೇಲಿ ಪೂಜೆ ಮಾಡಿ ಈಗ ಹೋಗಬೇಕು. ಬನ್ನಿ ಮೈಸೂರಿಗೆ ಹೋಗೋಣ. ಸೊ ಮೈಸೂರಿಂದ ಬಂದ್ವಿ. ಇಷ್ಟು ಸಾಮಾನು ಎತ್ಕೊಬಂದಿರೋದು ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಫುಲ್ಲು ರಶ್ ಇತ್ತು. ಆಮೇಲೆ ನಾವು ನಗರದ ಒಳಗೆ ಹೋಗಿದ್ದು, ಅಂದರೆ ದಾರಗಳು ತರ್ತಾರಲ್ಲ, ಅಲ್ಲಿ ಫುಲ್ ರಶ್ ಇತ್ತು. ಅದೇ ಸಿಟಿ ಒಳಗೆ ರಶ್ ಇತ್ತಲ್ಲ, ಅಲ್ಲೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಆಮೇಲೆ ಇದೆಲ್ಲ ಐಟಮ್ ಎತ್ಕೊಂಡು ಕೂತ್ಕೋಬೇಕಾದ್ರೆ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ತೂಕ ಇರುತ್ತೆ ಐಟಮ್ಮು. ಆಮೇಲೆ ಇಟ್ಕೊಂಡು ಕೂತ್ಕೋಬೇಕು ಅಲ್ವ ಹಿಂಗೇನು, ಅದಕ್ಕೆ ಇದೊಂದು ಚೀಲ ಅದೇನೋ ಐಟಮ್ಮು, ಹೂಗೆ ಹಾರ ಹಾಕೋಕ್ಕೆ ಐಟಮ್ಗೆಲ್ಲ ತಂದಿರೋದು. ಅಂದರೆ ಬರೀ ದಾರ ಮಾತ್ರ ಇಲ್ಲಿರೋದು, ಖಾಲಿಯಾಗಿತ್ತು ದಾರ, ಅದಕ್ಕೆ ತಂದಿರೋದು. ಇದೆರಡು ನಾನು ಇಟ್ಕೊಂಡಿದ್ದೆ. ಅದೊಂದು ಗ್ರೀನ್ ಕಲರ್ದು, ಬ್ಲೂ ಕಲರ್ದು, ಇದೆರಡು ನಮ್ಮ ಅಪ್ಪ ಇಟ್ಕೊಂಡಿತ್ತು. ಬನ್ನಿ ಈಗ ಹೋಗ್ಬೇಕು ಮನೆಗೆ ಹೋಗಿ ಊಟ ಮಾಡ್ಕೊಂಡು ಮುಂದಿನ ಕಂಟಿನ್ಯೂ ಮಾಡ್ತೀನಿ. ಫುಲ್ಲು ಕೂದಲೆಲ್ಲ ಎದ್ಬಿಟ್ಟಿತ್ತು ಹೋಗ್ಬೇಕಾದ್ರೆ. ಬರ್ಬೇಕಾದ್ರೆ ಹೆಲ್ಮೆಟ್ ಹಾಕೋ ಬಂದಲ್ಲ, ಎಲ್ಲ ಮನೆಗೆ ಬಿಟ್ಟೈತೆ. ಬನ್ನಿ.
ಓಕೆ ಫ್ಯಾಮ್, ಸೊ ನಾನು ಮಧ್ಯಾಹ್ನ ಮೈಸೂರಿಂದ ಬಂದು ಊಟ ಮಾಡಿ ಒಂದು ಅರ್ಧ ಗಂಟೆ ಮನಿಕೊಂಡು ಆಮೇಲೆ ಪುನಃ ಎದ್ದು ಎಡಿಟಿಂಗ್ ಮಾಡಿ ಆಮೇಲೆ ನಾನು ಮೀಮ್ಸ್ ಡೌನ್ಲೋಡ್ ಮಾಡೋದು ಅದು ವೀಡಿಯೋ ಮಾಡಿ ಅದು ಎಡಿಟಿಂಗ್ ಮಾಡಿ ಈಗ ಅಪ್ಲೋಡ್ಗೆ ಹಾಕಿದ್ದೀನಿ. ಐ ಥಿಂಕ್ ಬಂದಿದೆ ಅಂತ. ಈಗ ಬನ್ನಿ ಕಂಟಿನ್ಯೂ ಮಾಡ್ತೀನಿ. ಆಮೇಲೆ ನಮ್ಮ ಅಮ್ಮಂಗೆ ಮೈಸೂರಿಗೆ ಹೋಗಿದಾಗ ದಾರ ತಗೊಬಂದು ಹಂಗೆ ಸೀರೆ ತಗೊಂಡು ನನ್ನ ತಂಗಿಗೆ ಸ್ವಲ್ಪ ಬಟ್ಟೆ ಶಾಪಿಂಗ್ ಇತ್ತು, ಅದನ್ನು ತಗೊಂಡು ಬಂದಿದ್ದೀನಿ. ಬನ್ನಿ ಮುಂದೆ ಕಡೆ ಮಾಡ್ತೀನಿ. ಓಕೆ ಫ್ಯಾಮ್, ಸೊ ನಾನು ವ್ಲಾಗ್ನ ಎಂಡ್ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಮನಿಕಬಿಟ್ಟೆ ಹಂಗೆ ಫುಲ್ಲು ಕಾಲೆಲ್ಲ ಪೇನ್ ಬರ್ತಿತ್ತು ಅದಕ್ಕೇ. ಓಕೆ ಫ್ಯಾಮ್, ಸೊ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ವ್ಲಾಗ್ ಇಷ್ಟ ಆಗಿದೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿ ಯು ಟುಮಾರೋ ಅಂದರೆ ನಾಳೆ. ಬೈ ಬೈ, ಟೇಕ್ ಕೇರ್.